ಯಾರಿದು? ಹೆಸರು ಗೊತ್ತಿಲ್ಲ. ಆದರೆ ಇವನ ಹೆಸರು ಹೇಳಬೇಕು ಅಂತ ಜಗವೇ ಎದ್ದು ಕೇಳ್ತಿದೆ. ಇದು ಇವನ ಕತೆ. ರಜ್ವಿಕ್. Hello, Rajvik. ನಿನ್ನ ಸ್ಟೈಲ್ ನೋಡಿ ಹೀಗೆ ಕುಳಿತುಕೊಂಡಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ಡೈರೆಕ್ಟ್ ಬ್ಯಾಕ್ಗ್ರೌಂಡ್ ಆಗ್ತೀಯಾ ಅಂತನಿಸ್ತು. ನಿನ್ನ ಫೇಸ್ ನೋಡಿದ್ರೆ ಟಿಕ್ಟಾಕ್ ಬ್ಯಾನ್ ಆದದು ಜಾಸ್ತಿ ಪೇನ್ಫುಲ್ ಅಂತ ಫೀಲ್ ಆಗ್ತಿದೆ. ಓಹ್, ಅದು ನಾನು ಟ್ಯಾಲೆಂಟ್ ಶೋಗೆ ಹೋದಾಗ ನಡೆದದ್ದು. ಸ್ಟೇಜ್ ಮೇಲೆ ಮೈಕ್ ಡ್ರಾಪ್ ಮಾಡೋಕೆ ಹೋಗಿ ಮೈಕ್ ನನ್ನ ಮೇಲೆ ಡ್ರಾಪ್ ಆಯ್ತು. ಆ ಡ್ರಾಪ್ ನಂತರ ನಿನ್ನ ಫಾಲೋವರ್ಸ್ ಡ್ರಾಪ್ ಆಯ್ತು ಅಲ್ವಾ? ಹೌದು, ಆದರೆ ನೀನು ಬಾರೋ ಪ್ರತಿ ಸೀನ್ನಲ್ಲಿ ನನ್ನ ಫಾಲೋವರ್ಸ್ ಮತ್ತೆ ಇನ್ಕ್ರೀಸ್ ಆಗ್ತಾರೆ ಅನ್ನೋ ಫೀಲಿಂಗ್. ಜಸ್ಟ್ ಮೇಕ್ ಶೋರ್ ನೀನು ಕಾಮಿಡಿ ಮಾಡುವಾಗ ನಾನು ಹೀರೋ ಅನ್ನೋದು ಆಡಿಯನ್ಸ್ ಮರೆಯಬಾರದು. ಹೀರೋ ನೀನು, ಮೀಮ್ ನಾನು. ಆದರೆ ಬಾಕ್ಸ್ ಆಫೀಸ್ ಶೇರ್ 50-50, ಓಕೆ? Okay, bye Rajvik. ಹೆಸರು ಗೊತ್ತಿಲ್ಲ, ಆದ್ರೆ ಸ್ಟೈಲ್ ನೋಡ್ರೆ ಗೇಮ್ ಗೊತ್ತಾಗ್ತದೆ. ರಾಜು ಕೆಂಟ್ರಿ, ಮಾಸ್ಟು ಸೆಂಚುರಿ, ಕನ್ನಡ ಸೋಲಿನ ಮೇಲೆ ಬೋರ್ನ್ ಲೆಜೆಂಡರಿ. ಬೀಟ್ ತಿರುಗಿ ಸ್ವಾಗು ಬರ್ತಿದೆ, ಸಿಟಿ ಎಲ್ಲಾದ್ರೂ ವೈಬು ಬೋರ್ಸ್ತಾಗ್ತಿದೆ. ಜೆನ್ಜಿ ಅಲ್ಫಾ ಎಲ್ಲ ಕ್ಲಾಸ್ ಸೇಮ್, ಒನ್ ನೇಮ್ ಎಕೋ, ಬ್ರೇಕ್ ಸ್ಟಾರ್ ಫ್ಲೇಮ್. ರೆಡ್ ಸ್ಟಾರ್ ದ ರೈಟ್ ದ ರೈಫಲ್ ದ, ನೋ ಮಸ್ಟ್ ವೈರಲ್ ದ, ಸ್ಟ್ರೀಟ್ ರೋಡ್ ಟ್ರೈಬಲ್ ದ. ಹುಲಿ ಮುಂದೆ ನಿಂತ್ರೆ ಬದುಕೋದು ಕಷ್ಟಪ್ಪ. ಯಾರೋ ಇವ್ರು ಚೈಲ್ಡ್ಗಳು. ಏನೋ ಏರಿಯಾದಲ್ಲಿ ನಿಂದು ಬಿಲ್ಡಪ್ ನಮ್ಮ ಹತ್ರ ಬೇಡ. ಹೇ, ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಬಾನ್ ರೋ. ಫೈಟ್ ಬನ್ರೋ. What? ವೈ ಓಡ್ರೋ. ಚೈಲ್ಡ್ಗಳು ಮಚ್ಚ ನಮ್ಮ ಹತ್ರನೇ ಫೈಟ್ಗೆ ಬರ್ತಾರೆ. ಬಿಡು ಮಚ್ಚ. ಅಣ್ಣ. ರಜ್ವಿಕ್. ಅಣ್ಣ, ಆ ರಜ್ವಿಕ್ ನಮ್ಮ ಕಡೆ ಹುಡುಗರು ಎಲ್ಲರಿಗೂ ಹೊಡೆದು ನಿಮ್ಮನ್ನು ಎದುರು ಅಕ್ಕೋತಾ ಇದ್ದಾನೆ. ನನ್ನ ಎದುರು ನಿಂತವನು ಬದುಕಿ ಹೋಗೋ ಸಾಧ್ಯತೆ ಇಲ್ಲ. ನನ್ನ ವಿಚಾರ ಅಂದ್ರೆ ಅದು ಕೊನೆ ಅಲ್ಲ, ಅದೇ ಶುರು. ಯಾರೇ ಆಗಲಿ ನನ್ನ ದಾರಿಗೆ ಬಂದ್ರೆ ಶವಗಳೇ ಉಳಿಯುತ್ತವೆ.